ಯಾರೋ ಟೀ ತಂದುಕೊಡುವಾಗ ಎಡುವುದ್ರೋ ಅಥವಾ ಯಾರು ಕಾಲಿಗೆ ಸಿಕ್ಕಾಕೊಂಡ್ರೋ ಆ ಟೀ ಎಲ್ಲ ಚೆಲ್ತು. ಅದು ಟೀ ಚೆಲ್ಲೋಯ್ತು. ಕಪ್ಪಲ್ಲಿ ಟೀ ಇತ್ತು, ಅದಕ್ಕೆ ಅದು ಚೆಲ್ತು. ನೀರಿದ್ರೂ ಚೆಲ್ಲಿರೋದು, ಹಾಲಿದ್ರೂ ಚೆಲ್ಲಿರೋದು. ನೀವು ಎಡವಿದ್ರಲ್ಲ, ಕಾಲು ಏನಾಯಿತು ನೋಡ್ಕೊಳ್ಳಿ. ಇದು ಯಾಕೆ ಹೇಳಿದೆ? ಲೈಫು ಶೇಕ್ ಆದರೆ ಒಳಗಡೆ ಏನಿರುತ್ತೋ ಅದು ಹೊರಗೆ ಬರುತ್ತೆ. ನೀವೇನು ಕ್ಯಾರಿ ಮಾಡ್ತಾ ಇದ್ದೀರಾ, ತುಂಬ್ಕೊಂಡಿದ್ದೀರಾ, ಲೈಫ್ ಸ್ವಲ್ಪ ಶೇಕ್ ಮಾಡಿ ಸ್ವಲ್ಪ ಟರ್ಮಾಯಿಲ್ ಎದ್ದರೆ ಅದೇ ಬರೋದು ಹೊರಗಡೆ. ಎಷ್ಟೋ ಜನಕ್ಕೆ ಡಿಸ್ಟರ್ಬ್ ಆಗುತ್ತಲ್ಲ, ಅವರು ಕಾಮ್ ಆಗ್ತಾರೆ, ಕೂಲ್ ಆಗ್ತಾರೆ. ಯಾಕೆಂದರೆ ಅವರಲ್ಲಿ ಏನು ಖಾಲಿ ಇರುತ್ತೆ, ಅವರು ಅದರಿಂದ ಇನ್ನೊಂದು ಡೈಮೆನ್ಷನ್ಗೆ ಹೊರಟೋಗ್ತಾರೆ. ಸ್ವಲ್ಪ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಮೆಡಿಟೇಟ್ ಮಾಡಿಬಿಡ್ತಾರೆ ಅವರು. ನಿಮ್ಮ ಒಳಗಡೆ ಏನು ತುಂಬ್ಕೊಂಡಿದ್ದೀರಾ? ನೀವು ಹೊತ್ಕೊಂಡಿರೋದು ಏನು, ಅದೇ ಚೆಲ್ಲೋದು. ಕಾರಣ ಏನಾದರೂ ಇರಲಿ, ಎಡವಿದ್ದೋ ಗಿಡವಿದ್ದೋ. ಕೋಪ ಇದ್ದರೆ ಕೋಪ ಬರುತ್ತೆ, ಭಯ ಇದ್ದರೆ ಭಯ ಬರುತ್ತೆ, ಹೊಟ್ಟೆ ಬಲಿ ಇದ್ದರೆ ಅದೇ ಬರುತ್ತೆ. ನೀವೇನು ತುಂಬ್ಕೊಂಡಿದ್ದೀರಾ? ಪ್ರೀತಿ, ಎಂಪತಿ, ಕಂಪ್ಯಾಷನ್ ತುಂಬಿಕೊಂಡಿದ್ರೆ ಅಲ್ಲಾಡಿದ್ರೆ ಲೈಫ್ ಏನು ಬರುತ್ತೆ ಹೊರಗಡೆ? ಅದೇ ಬರೋದು. ಯಾರೇನೇ ಅಂದರೂ ನೀವು ಅದಕ್ಕೆ ಖುಷಿನೇ ಬರುತ್ತೆ. ಯಾಕೆ ಅದನ್ನು ತುಂಬ್ಕೊಂಡಿದ್ದೀರಾ. ನೀವು ಬೆಳಗ್ಗೆ ಎದ್ದು ಏನು ತುಂಬ್ಕೊಳ್ಳೋಕ್ಕೆ ಎದ್ದಿದ್ದೀರಾ? ಎದ್ದ ತಕ್ಷಣ ನೀವು ಇವತ್ತು ಏನು ತುಂಬಿಸ್ಕೊಳ್ತೀರಾ ಅಂತ ಯೋಚನೆ ಮಾಡಿಕೊಂಡು ಅದ್ರ ಕಡೆ ಕೆಲಸ ಮಾಡಿ ಅದನ್ನು ತುಂಬಿಸ್ಕೊಳ್ಳಿ. ಅಕಸ್ಮಾತ್ ಯಾರಾದರೂ ಅಲ್ಲಾಡಿಸಿದ್ರು ಅದೇ ಚೆಲ್ಲಿ.